ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣ ನೀಡೋದಕ್ಕೆ ತಯಾರಿ ನಡೀತಾ ಇದೆ. 2025-26ನೇ ಶೈಕ್ಷಣಿಕ ಸಾಲಿನಿಂದ ಲೈಂಗಿಕ ಶಿಕ್ಷಣ ಬೋಧನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೆಲ ವರ್ಷಗಳಿಂದ ಲೈಂಗಿಕ ಶಿಕ್ಷಣ ನೀಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇತ್ತು. ಮಕ್ಕಳು ಮತ್ತು ಮಹಿಳೆಯರ ಮೇಲಿನ ಅಪರಾಧ ತಡೆಗಟ್ಟುವುದು ಅನಿವಾರ್ಯವಾಗಿದೆ. ನಿರಂತರವಾಗಿ ವರದಿಯಾಗ್ತಿರುವ ವೇಳೆ ಲೈಂಗಿಕ ಶಿಕ್ಷಣವು ಅವಶ್ಯಕ ಅಂತ ಶಿಕ್ಷಣ ಇಲಾಖೆ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇನ್ನು ಶಿಕ್ಷಣ ಇಲಾಖೆಯ ನಡೆಗೆ ಹಿಂದೂ ಪರ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣ ನೀಡುವಂತ ನಿರ್ಧಾರ ತೆಗೆದುಕೊಂಡಿರುವಂತದ್ದು ಖಂಡನೀಯ ಇದೆ, ದುರಂತ ಇದೆ. ಇದು ಪ್ರೌಢಶಾಲೆಯ ವಿದ್ಯಾರ್ಥಿಗಳಲ್ಲಿ, ಶಾಲಾ ವಿದ್ಯಾರ್ಥಿಗಳಲ್ಲಿ ಇನ್ನಷ್ಟು ಅನೈತಿಕತೆ, ಲೈಂಗಿಕ ಕಿರುಕುಳ ಪ್ರಕರಣಗಳು, ಸ್ವೇಚ್ಛಾಚಾರಕ್ಕೆ ಮತ್ತು ಭಾರತೀಯ ಸಂಸ್ಕೃತಿಯ ಅಧಪತನಕ್ಕೂ ಕಾರಣವಾಗಬಹುದು. ಈಗಾಗಲೇ ಶಾಲೆಗಳಲ್ಲಿ ಅಪ್ರಾಪ್ತ ಬಾಲಕಿಯರ ಗರ್ಭಧಾರಣೆ ಪ್ರಕರಣಗಳು ಹಾಗೂ ಲೈಂಗಿಕ ಕಿರುಕುಳ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದರ ನಂತರ ಈ ಪ್ರಕರಣಗಳ ಪ್ರಮಾಣ ಹೆಚ್ಚಾಗಬಹುದು, ಸ್ವೇಚ್ಛಾಚಾರಕ್ಕೆ ಕಾರಣವಾಗಬಹುದು. ಇವತ್ತು ಇದನ್ನ ತಡೆಯಲಿಕ್ಕಾಗಿ ಸರ್ಕಾರ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ನೀಡಬೇಕಾಗಿದೆ, ಸುಸಂಸ್ಕಾರದ ಶಿಕ್ಷಣವನ್ನು ನೀಡಬೇಕಾಗಿದೆ, ದೇಶ ಪ್ರೇಮದ ಶಿಕ್ಷಣವನ್ನು ನೀಡಬೇಕಾಗಿದೆ ವಿನಃ ಮಕ್ಕಳ ಜೀವನವನ್ನು ಹಾಳು ಮಾಡುವಂತ ವಿದೇಶಿ ಕುಸಂಸ್ಕೃತಿಯಾದಂತಹ ಇಂತಹ ಲೈಂಗಿಕ ಶಿಕ್ಷಣವನ್ನು ನೀಡಬಾರದು. ಇವತ್ತು ಲೈಂಗಿಕ ಶಿಕ್ಷಣವನ್ನು ಈ ಬಗ್ಗೆ ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಲೈಂಗಿಕ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕೊಡಬೇಕೋ ಬೇಡವೋ ಅನ್ನೋದು ಹಲವು ವರ್ಷಗಳ ಚರ್ಚೆ. ಆ ಚರ್ಚೆ ಎಲ್ಲ ಮುಗಿದು ಈಗ ಇಂಪ್ಲಿಮೆಂಟ್ ಹಂತಕ್ಕೆ ಬಂದಿದೆ. ಶಿಕ್ಷಣ ಇಲಾಖೆಯಿಂದ ತಯಾರಿ ಹೇಗೆ ನಡೀತಾ ಇದೆ, ಅದರ ಜೊತೆಗೆ ವಿರೋಧ ವ್ಯಕ್ತಪಡಿಸೋರು ಏನು ಹೇಳ್ತಾರೆ? ಸಭಾ, ಈ ಲೈಂಗಿಕ ಶಿಕ್ಷಣವನ್ನ ನೈತಿಕ ಶಿಕ್ಷಣದ ಅಡಿ ಮಕ್ಕಳಿಗೆ ಬೋಧನೆ ಮಾಡಬೇಕು ಅನ್ನೋದು ಈ ವರ್ಷದಿಂದಲ್ಲ, ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಚರ್ಚೆಯಲ್ಲಿ ಇರುವಂತಹ ವಿಚಾರ. ಆದರೆ ಪ್ರತಿ ಸಲ ಕೂಡ ಈ ಲೈಂಗಿಕ ಶಿಕ್ಷಣ ಅನ್ನುವಂತಹ ಹೆಸರೇ ಬಹುತೇಕ ಜನರನ್ನ ಕೆರಳಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರೌಢಾವಸ್ಥೆಯಲ್ಲಿ ಇರುವಂತಹ ಮಕ್ಕಳಿಗೆ ಅವರ ವಯಸ್ಸಿಗೆ ಮೀರಿದ ವಿಚಾರವನ್ನ ತುರುಕುವ ಕೆಲಸವನ್ನ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಜನರ ವಾದ. ಇನ್ನ ಒಂದಷ್ಟು ಜನ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಮಕ್ಕಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರಿವಿರಬೇಕು, ಲೈಂಗಿಕ ಶಿಕ್ಷಣದ ಬಗ್ಗೆ ಅವರಿಗೆ ಅರಿವಿದ್ದಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಹೆಚ್ಚುತ್ತಾ ಇರುವಂತಹ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೆಚ್ಚಾಗ್ತಾ ಇದೆ. ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಅನ್ನೋದು ಇನ್ನೊಂದಷ್ಟು ಜನರ ತರ್ಕ. ಈ ಎರಡೂ ವಿಚಾರಗಳ ಮಧ್ಯೆ ಈ ವರ್ಷದಿಂದ ಅಂದ್ರೆ ಮುಂಬರುವ ಶೈಕ್ಷಣಿಕ ಸಾಲಿನಿಂದ 2025 ಮತ್ತೆ 26 ಅಕಾಡೆಮಿಕ್ ಇಯರ್ ಇಂದ ಲೈಂಗಿಕ ಶಿಕ್ಷಣವನ್ನ ಮಕ್ಕಳಿಗೆ ಬೋಧನೆ ಮಾಡಬೇಕು ಅಂತ ಶಿಕ್ಷಣ ಇಲಾಖೆ ಎಲ್ಲ ತಯಾರಿಯನ್ನ ನಡೆಸ್ತಾ ಇದೆ. ಕಳೆದ 2 ವರ್ಷಗಳ ಡೇಟಾವನ್ನ ನೀವು ಗಮನಿಸಿದ್ರೆ, ಹದಿಹರೆಯದ ವಯಸ್ಸಿನ ಹೆಣ್ಣು ಮಕ್ಕಳೇ ಅತಿ ಹೆಚ್ಚು ಗರ್ಭಧಾರಣೆಯನ್ನ ಮಾಡಿರುವಂತದ್ದು ಕಂಡು ಬರುತ್ತೆ. ಅಂದ್ರೆ 33,000ಕ್ಕೂ ಹೆಚ್ಚು ಪ್ರಕರಣ ನೋಂದಣಿ ಆಗಿರುವಂತದ್ದು. ನೋಂದಣಿ ಆಗದೇ ಇರುವಂತಹ ಪ್ರಕರಣ ಹಾಗಿದ್ರೆ ಎಷ್ಟಿದೆ ಅನ್ನುವಂಥದ್ದು ಇಲಾಖೆಯ ವಾದ. ಯಾಕಂದ್ರೆ ಈ ರೀತಿಯ ಶಿಕ್ಷಣವನ್ನ ಮಕ್ಕಳಿಗೆ ಹೇಳ್ಕೊಟ್ಟಾಗ ಅವರಿಗೆ ಒಂದು ಗುಡ್ ಟಚ್ ಆಗಲಿ, ಬ್ಯಾಡ್ ಟಚ್ ಆಗಲಿ, ಅದ್ರ ಬಗ್ಗೆ ಅರಿವು ಮೂಡುತ್ತೆ. ಜೊತೆಗೆ ತಮ್ಮ ದೇಹದ ಮೇಲೆ ಅವರಿಗೆ ಒಂದಷ್ಟು ಮಾಹಿತಿ ಸಿಗುತ್ತೆ. ಸರಿಯಾದಂತಹ ವಯಸ್ಸಿನಲ್ಲಿ ಸರಿಯಾದಂತಹ ಶಿಕ್ಷಣ ಎಕ್ಸ್ಪರ್ಟ್ಸ್ ಇರ್ತಾರೆ ಅಥವಾ ಟೀಚರ್ಸ್ ಇರ್ತಾರೆ, ಇವರಿಂದ ಆ ಮಕ್ಕಳಿಗೆ ಒಂದಷ್ಟು ಅಗತ್ಯ ಅವಶ್ಯ ವಿಚಾರಗಳನ್ನ ತಿಳಿಸಿಕೊಟ್ಟಾಗ ಅನಗತ್ಯ ವಿಚಾರಗಳಿಗೆ ಮಕ್ಕಳು ವಾಲೋದ್ ತಪ್ಪುತ್ತೆ. ಯಾಕಂದ್ರೆ ಮೊಬೈಲ್ ಆಗಲಿ, ಮೊಬೈಲ್ ಗೀಳಾಗಲಿ, ಸೋಷಿಯಲ್ ಮೀಡಿಯಾದ ಈಗ ಎಷ್ಟು ಮುಂದುವರೆದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸರಿಯಾದ ಟೈಮ್ನಲ್ಲಿ ಶಾಲೆಯಿಂದ ಈ ಪಠ್ಯ ವಿಚಾರವ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಅದನ್ನ ಬೇರೆ ಕಡೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆಗ ಬೇರೆ ರೀತಿಯಾದಂತಹ ಪರಿಣಾಮ ಆಗ್ತಾ ಹೋಗುತ್ತೆ. ಹಾಗಾಗಿ ಅತಿ ಅವಶ್ಯವಾಗಿ ಮಕ್ಕಳಿಗೆ ಕಾಲಕಾಲಕ್ಕೆ ಸರಿಯಾಗಿ ಹೇಳ್ಕೊಡ್ಬೇಕು ಅನ್ನುವಂಥದ್ದು ಶಿಕ್ಷಣ ಇಲಾಖೆಯ ಒಂದು ವಿಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ತಯಾರಿ ಕೂಡ ಆಗ್ತಾ ಇದೆ. ಇನ್ನೇನು ಇಂಪ್ಲಿಮೆಂಟ್ ಆಗೋದಷ್ಟೇ ಬಾಕಿ. ಆದ್ರೆ ಆಸ್ ಯೂಶುವಲ್ ಪ್ರತಿ ವರ್ಷದಂತೆ ಈ ಸಲವೂ ಕೂಡ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಹಿಂದೆ ಕೂಡ ನಿಮಗೆ ಗೊತ್ತಿರಬಹುದು, ಕೇರಳದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಸಹೋದರನಿಂದಲೇ ಸಹೋದರಿ ಗರ್ಭಧಾರಣೆ ಆಗಿದ್ರು. ಆ ಸಂದರ್ಭದಲ್ಲೂ ಕೂಡ ಸರ್ಕಾರ ಅಲ್ಲಿ ನೈತಿಕ ಶಿಕ್ಷಣವನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿತ್ತು, ಅಂದ್ರೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಅದೇ ರೀತಿಯಾಗಿ ಬೇರೆ ಎಲ್ಲ ಕಡೆಯಲ್ಲೂ ಕೂಡ ಈಗ ನೈತಿಕ ಶಿಕ್ಷಣದಡಿ ಲೈಂಗಿಕ ಶಿಕ್ಷಣ ಬೋಧನೆ ಮಾಡಬೇಕು ಅನ್ನೋ ವಿಚಾರ ಈಗ ಚರ್ಚೆ ಆಗ್ತಾ ಇರೋದು. ಸಭಾ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.